ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ಶಿವು ಮಾತಾಡ್ತಾ ಇರೋದು. ಒಂದು 2 ಎಕರೆ 10 ಗುಂಟ ಒಂದು ಜಮೀನು ಮಾರಾಟಕ್ಕೆ ಬಂದಿದೆ ನೋಡಿ, ಗುಂಡ್ಲುಪೇಟೆ ರಿಜಿಸ್ಟ್ರೇಷನು ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗ 2 ಎಕರೆ 10 ಗುಂಟ ಬರುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಈ ಲ್ಯಾಂಡ್ ಇದೆ ನಿಮಗೆ ಮೈಸೂರಿಗೆ ಒಂದು 43 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಬೆಂಗಳೂರಿಗೆ 185 ಕಿಲೋಮೀಟ್ರ್ ಆಗುತ್ತೆ. 185 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. 2 ಎಕರೆ 10 ಗುಂಟ ಬರುತ್ತೆ. ಜಸ್ಟ್ ವಿಲೇಜಿಂದ ನಿಮಗೆ ಒಂದು ವಾಕಬಲ್ ಡಿಸ್ಟೆನ್ಸು ಒಂದು 400ರಿಂದ 500 ಮೀಟ್ರ್ ಬರುತ್ತೆ ಅಷ್ಟೇ. ಇದು ಗುಂಡ್ಲುಪೇಟೆ ಟು ಮೈಸೂರು ಊಟಿ ನ್ಯಾಷನಲ್ ಹೈವೇಯಿಂದ ಜಮೀನಿಗೆ ಒಂದು 3.5ರಿಂದ 4 ಕಿಲೋಮೀಟ್ರ್ ಬರುತ್ತೆ. ಜಮೀನಿಗೆ ಒಂದು 4 ಕಿಲೋಮೀಟ್ರ್ ಬರುತ್ತೆ ಸರ್. ಜಾಗ ಮಾತ್ರ ಒಳ್ಳೆ ತುಂಬ ಬೊಂಬಟಾಗಿದೆ. ಬಾಕ್ಸ್ ಸ್ಟೆಪ್ ಇದೆ ನೋಡಿ ಸರ್. 1 ಎಕರೆ 2 ಎಕರೆ ನೋಡೋರಿಗೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಜಾಗ. ಆಮೇಲೆ ವಿಲೇಜ್ಗೆ ಟಚ್ ಇರೋಂಥ ಜಾಗ ಇದು. ವಿಲೇಜಿಂದ ಜಸ್ಟ್ ನಿಮಗೆ ಒಂದು ವಾಕಬಲ್ ಡಿಸ್ಟೆನ್ಸ್ ಒಂದು 500 ಮೀಟ್ರ್ ಆಗುತ್ತೆ. ನಿಮಗೆ 60 ಅಡಿ ರೋಡ್ ಬರುತ್ತೆ ಸರ್. ಮೆಟ್ಲಿಂಗ್ ಆದ್ರೂ ನಿಮಗೆ 60 ಅಡಿ ದೊಡ್ಡ ರೋಡು ಜಮೀನವರೆಗೂ. ಅವರು ಜಮೀನು ಮೇಲೆ ಹೋಗುವಂಥ ಅವಶ್ಯಕತೆ ಇಲ್ಲ. ಜಮೀನಿಗಂತೂ ನಿಮಗೆ ದೊಡ್ಡ ರೋಡ್ ಇದೆ, 60 ಅಡಿ ರೋಡ್ ಇದೆ. ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ನಿಮಗೆ ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ ಸರ್ ಇದು. ನೋಡಿ ಸರ್, ಅಕ್ಕಪಕ್ಕ ನೋಡೋಡಿ ತೋಟಗಳು ಕೂಡ ಇದೆ. ಏನು ಸಹ ಇದೆಲ್ಲ ನಿಮಗೆ ನೋಡಿ ಸರ್, ಅಕ್ಕಪಕ್ಕ ನೋಡೋಡಿ ತೋಟಗಳಿದೆ. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ನಿಮಗೆ. ನೋಡಿ, ನಿಮ್ಮಲ್ಲಿ ಏನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಲಾಸ್ಟ್ ಬಾರ್ಡರ್ ಅಲ್ಲಿವರೆಗೂ ಬರುತ್ತೆ. ನೋಡಿ ಸರ್, ಅಕ್ಕಪಕ್ಕನೂ ಒಳ್ಳೊಳ್ಳೆ ತೋಟಗಳು ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ಅಕ್ಕಪಕ್ಕನೂ ಒಳ್ಳೊಳ್ಳೆ ತೋಟಗಳಿದೆ. ಓಕೆ ಸರ್, ಥ್ಯಾಂಕ್ ಯು.